ಇವತ್ತು ಕೇವಲ ದುಡ್ಡಿಗೆ ಬೆನ್ನತ್ತಿದೇನೋ ಅನ್ನುವಂಥ ಪ್ರಸಂಗ ಬಂದದ. ಒಂದು ವೇಳೆ ನಮ್ಮ ಮೀಡಿಯಾ ಇವತ್ತು ಜಾಗೃತ ಆಗಿದ್ರೆ ಇವತ್ತಿನ ಭ್ರಷ್ಟ ರಾಜಕಾರಣಿ ಜನರ ದುಡ್ಡನ್ನು ತೆಗೆದುಕೊಂಡ ಈ ಪತ್ರಕರ್ತರಿಗೆ ಹಂಚೆ ತಮ್ಮ ರಾಜಕಾರಣ ಮಾಡುವಂಥವ್ರಿಗೆ ಇವತ್ತು ಸ್ವಪ್ನ ಆಗಬೇಕಾಗಿತ್ತು. ನಮ್ಮಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅದ ರೀ. 4ನೇ ಕಂಬ ಇದು ಈ ದೇಶದಲ್ಲೇ. ಅದು ದುರಂತ 4ನೇ ಕಂಬಕ್ಕೆ ಆ ಕಂಬ ಅನ್ನೋದು ಅಲ್ಲಲ್ಲಿ ಇಲ್ಲ ಕಂಬಕ್ಕೆ ಆಧಾರ ಇಲ್ಲ. ಸತ್ಯ ಹೇಳುವಂಥ ಪತ್ರಕರ್ತರಿಗೆ ಬದುಕಿಲ್ಲ. ಒದ್ದಾಟ ಅಸಲದ ಭಾವನೆಯವರ ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿ ಎಷ್ಟು ನೋವು ಅನುಭವಿಸ್ತಾ ಇರ್ತಿದ್ರು ಅವರು. ಒಂದು 500 ಹಾಕ್ರಪ್ಪ 200 ಹಾಕ್ರಿ ನಮ್ಮ ಬದುಕಿಸ್ರಿ ಅಂತ ಅನ್ನೋಂಥ ಮಾತು ಮಾತಾಡಿದಾಗ ಆ ವ್ಯಕ್ತಿಯಲ್ಲಿದ್ದಂಥ ಬಡತನ ಜೊತೆಗೆ ಹೋರಾಟ, ಆ ವ್ಯಕ್ತಿ ತೋರಿಸಿದ ದಿಟ್ಟತನ, ಅದರಲ್ಲೂ ದಿಲ್ಲಿಯಲ್ಲಿ ಈ ಭ್ರಷ್ಟ ರಾಜಕಾರಣಿಗಳನ್ನು ತೊಳೆದಿಡುವಂಥ ಅವರ ಒಂದು ನೆಕೆಟ್ ಮಾಡುವಂಥ ಒಂದು ಅವರ ದಿಟ್ಟ ನಿಲುವು ನಿಜವಾಗಿ ಮೆಚ್ಚುವಂಥದ್ದು. ದುರ್ದೈವ ಆಮ್ ಆದ್ಮಿ ಇವತ್ತು ಬೆಳಿಬೇಕಾಗಿತ್ತು. ಅಲ್ಲೂ ದುರಂತ ಆಯಿತು. ಅಲ್ಲೂ ಕೇಜ್ರಿವಾಲ್ ಸ್ವಾರ್ಥಿ ಆಗಿದ್ದರಿಂದ ಈ ದೇಶಕ್ಕೆ ಒಂದು ದೊಡ್ಡ ಪಕ್ಷ ಸಿಗುವಂಥದ್ದು ಹಾಳಾಗಿ ಹೋಯಿತು. ಅದ್ರ ಬೆಂಬಲಿಗರು ಆಗಿದ್ದರು ಅವರು. ಅದ್ರ ಸಹ ಹೋರಾಟ ಮಾಡ್ತಾಯಿದ್ರು. ಇವತ್ತು ಈ ಸರ್ಕಾರದ ಹೊಣೆ ಇಂಥ ಪತ್ರಕರ್ತರನ್ನು, ಅದರಲ್ಲೂ ಬಾಪುಗೌಡರು ಅಂತವ್ರು. ಬಾಪುಗೌಡರು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಕಳ್ಳರ ಸುಳ್ಳರ ಭೂಗಳ್ಳರ ಬೆನ್ನತ್ತಿದ್ದಾರೆ ಅವರು. ಅಂಥವ್ರಿಗೆ ಸರ್ಕಾರ ರಕ್ಷಣೆ ಏನಾದರೂ ಕೊಡಲಿ. ಇವರೇನು ಇವ್ರಿಗೆ ಸಹಾಯ ಮಾಡೋದು ಅಷ್ಟಲ್ಲದ ಸರ್ಕಾರಗಳು. ಯಾರೋ ಪತ್ರಕರ್ತರು ಕೊಡ್ತಾ ಇರ್ತಾರೆ ಅವ್ರು ಹೊಗಳ ಭಟ್ರಿಗೆ ಪ್ಲೀಸ್ ಮಾಡುವಂಥವ್ರಿಗೆ.